1509 ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರಿಗೆ ಬಾಲ್ಯದಿಂದಲೇ ದೇವರ ಮೇಲೆ ಅಪಾರವಾದ ಪ್ರೀತಿ. ಒಮ್ಮೆ ಯುದ್ಧದಲ್ಲಿ ಸೋತು ಗಾಯಗೊಂಡು ಬದುಕುಳಿದಾಗ ತಮ್ಮ ಇಡೀ ಜೀವನವನ್ನು ಕಾಗಿನೆಲೆ ಆದಿಕೇಶನ ಸೇವೆಗೆಂದು ಮುಡಿಪಾಗಿದ್ದರು ಮತ್ತು ಹರಿದಾಸ ಪಂಥವನ್ನು ಸೇರಿ ಕನಕದಾಸರಾದರು. ದಾಸರು ತಮ್ಮ ಕೀರ್ತನೆಯಿಂದ ಸಮಾಜದಲ್ಲಿ ಸಮಾನತೆಯನ್ನು ತಂದರು ಮತ್ತು ಜಾತಿ, ಕುಲ ಇವೆಲ್ಲವನ್ನು ಬಲವಾಗಿ ಖಂಡಿಸಿದರು. ಕುಲವೆಂದು ಕುಣಿದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಕಂಡಿರ ಎಂಬ ಇವರ ಕೀರ್ತನೆಯು ಇಂದಿಗೂ ಪ್ರಸಿದ್ಧವಾಗಿದೆ. ಅವರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಪ್ರಮುಖ ಕೃತಿಗಳೆಂದರೆ ರಾಮಧಾನ್ಯ ಚರಿತ್ರೆ, ನಳಚರಿತ್ರೆ ಮತ್ತು ಹರಿಭಕ್ತ ಸಾರ ಎಂದು ತಿಳಿದುಬರುತ್ತದೆ. ಈ ಕೃತಿಗಳು ಮತ್ತು ಅವರ 106 ಕೀರ್ತನೆಗಳು ಸರಳ ಕನ್ನಡ ಭಾಷೆಯಲ್ಲಿ ಇಂದಿಗೂ ಸರಳ ಕನ್ನಡ ಭಾಷೆಯಲ್ಲಿ ಇದ್ದು ಜನಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ. ಉಡುಪಿಯಲ್ಲಿ ಶ್ರೀಕೃಷ್ಣ ದೇಗುಲದೊಳಗೆ ಪ್ರವೇಶ ನಿರಾಕರಿಸಿದಾಗ ಅವರು ಹೊರಗಡೆ ನಿಂತು ಪ್ರಾರ್ಥಿಸಿದರು. ಆಗ ಸಾಕ್ಷಾತ್ ಶ್ರೀಕೃಷ್ಣನೇ ಗೋಡೆಯನ್ನು ಒಡೆದು ಅವರಿಗೆ ದರ್ಶನ ನೀಡಿದರು ಎಂಬ ಪ್ರತೀತಿ ಇದ್ದು ಈಗಿಯೂ ಆ ಸ್ಥಳವನ್ನು ಕನಕನ ಕಿಂಡಿ ಎಂದು ಗುರುತಿಸಲಾಗಿದೆ. ಅವರ ತ್ಯಾಗ ಜೀವನವನ್ನು ಸ್ಮರಿಸಿ ಪ್ರತಿ ವರ್ಷ ನವೆಂಬರ್ 8ರಂದು ಕನಕದಾಸರ ಜಯಂತಿ ಎಂದು ಆಚರಿಸಲಾಗುತ್ತದೆ. ಅವರ ಬೋಧನೆಗಳು ನಮಗೆ ದಯೆ, ಕರುಣೆ, ನಿಸ್ವಾರ್ಥ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸುತ್ತವೆ. ಅವರ ಆದರ್ಶ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗಿದೆ ಎಂದು ಹೇಳುತ್ತಾ ನಮ್ಮ ಮಾತನ್ನು ಮುಗಿಸುತ್ತೇವೆ. ಧನ್ಯವಾದ.